ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜಮ್ಮು ಕಾಶ್ಮೀರದಲ್ಲಿ ಸೇನೆ ಮೇಲೆ ಉಗ್ರರ ಕೆಂಗಣ್ಣು ಬೀರಿದೆ. ಶೋಪಿಯಾನ್ನಲ್ಲಿ ಐಇಡಿ ಸ್ಫೋಟಿಸಲು ಯತ್ನ ಮಾಡಿದ್ದಾರೆ. ಉಗ್ರರ ಪ್ಲಾನ್ ಅನ್ನ ವಿಫಲಗೊಳಿಸಿದೆ ನಮ್ಮ ಭದ್ರತಾ ಪಡೆಗಳು. ದೊಡ್ಡ ಮಟ್ಟದ ಸ್ಕೆಚ್ ಹಾಕಿದ್ರು ಇವರು, ನಮ್ಮ ಸೇನೆಯವರನ್ನ ಹೊರಡುರುಳಿಸಬೇಕು ಅಂತೇಳಿ. ಆದರೆ ಸಕ್ಸಸ್ ಆಗಿಲ್ಲ. ಶೋಪಿಯಾನ್ನಲ್ಲಿ ಈ ಪ್ರಯತ್ನ ವಿಫಲವಾಗಿದೆ. ನಮ್ಮ ಭದ್ರತಾ ಪಡೆಗಳು ಅದನ್ನು ಫ್ಲಾಪ್ ಮಾಡಿದ್ದಾರೆ. ಸಮಯಕ್ಕೆ ಸರಿಯಾಗಿ ಐಇಡಿ ನಿಷ್ಕ್ರಿಯಗೊಳಿಸಿದೆ ಸೇನೆ. ಇಲ್ಲದೆ ದೊಡ್ಡ ಅನಾಹುತ ಆಗ್ತಾ ಇತ್ತು. ಹಫು ಪ್ರದೇಶದ ರಸ್ತೆ ಬದಿ ಐಇಡಿ ಇಟ್ಟಿದ್ದರು ಉಗ್ರರು. ಈ ರಸ್ತೆಯಲ್ಲಿ ಆಗಾಗ ಸೇನಾ ವಾಹನಗಳು ಸಂಚಾರ ಆಗ್ತವೆ. ಆ ಹಿನ್ನೆಲೆಯಲ್ಲಿ ಗುರಿಯಾಗಿಸಿಕೊಂಡು ಐಇಡಿಯನ್ನು ಇಟ್ಟಿದ್ದರು ಉಗ್ರರು. ತಕ್ಷಣ ಬಾಂಬ್ ನಿಷ್ಕ್ರಿಯ ದಳ ಕರೆಸಿ ಐಇಡಿಯನ್ನು ನಿಷ್ಕ್ರಿಯ ಮಾಡಿದೆ. ನಿಯಂತ್ರಿತ ಸ್ಫೋಟದ ಮೂಲಕ ಐಇಡಿಯನ್ನು ನಾಶ ಮಾಡಿದ್ದಾರೆ. ನೋಡಿ, ಇದೇ ಬ್ಲಾಸ್ಟ್ ಆಗ್ತಾ ಇತ್ತು. ಏನಾದರೂ ಅದನ್ನು ತಡೆದೇ ಇದ್ದಿದ್ರೆ ಖಂಡಿತ ನಮ್ಮ ಸೈನಿಕರಿಗೆ ಅನಾಹುತ ಆಗ್ತಾ ಇತ್ತು. ಅದಾದಮೇಲೆ ಬಾಂಬ್ ನಿಷ್ಕ್ರಿಯ ದಳದವರು ಬಂದು ಕಂಪ್ಲೀಟಾಗಿ ಅದನ್ನು ಈಗ ವಿಫಲಗೊಳಿಸಿದ್ದಾರೆ. ಉಗ್ರರ ಪ್ಲ್ಯಾನ್ ಇದು. ಯಾವ ಉಗ್ರ ಸಂಘಟನೆ ಮಾಡಿದ್ದು, ಕೆಲವು ಕೆಲವರು ಇದ್ದಾರೆ, ಸ್ಥಳೀಯ ಉಗ್ರರು ಕೂಡ ಇದ್ದಾರೆ ಅಲ್ಲಿ. ಅವ್ರು ಮಾಡಿದ್ದ ಅಥವಾ ಪಾಕಿಸ್ತಾನಿ ಬೆಂಬಲಿತ ಸಂಘಟನೆ ಮಾಡಿದ್ದ ಇನ್ನೂ ಗೊತ್ತಾಗಿಲ್ಲ. ದೊಡ್ಡ ಮಟ್ಟದ ಅನಾಹುತ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. ಇಲ್ಲಿ ಸೇನಾ ವಾಹನಗಳು ಸಂಚಾರವನ್ನು ಮಾಡ್ತಾ ಇರ್ತವೆ ಭಾರೀ ಪ್ರಮಾಣದಲ್ಲಿ. ಸೈನಿಕರು ಕೂಡ ಅಲ್ಲಿ ಹೋಗ್ತಾ ಇರ್ತಾರೆ ಅದೇ ರಸ್ತೆಯ ಮಾರ್ಗದ ಮೂಲಕ. ಶೋಪಿಯಾನು ಪ್ಲಾನ್ ಈಗ ಕಂಪ್ಲೀಟ್ ಆಗಿ ಫ್ಲಾಪ್ ಆಗಿದೆ ಉಗ್ರರದ್ದು.